ಇಷ್ಟು ದಿನಗಳ ಕಾಲ ಫ್ಯಾನ್ಸ್ ವಾರ್ ಅನ್ನೋದು ಸ್ವಲ್ಪ ತಣ್ಣಗಾಗಿತ್ತು. ಆದ್ರೆ ಈಗ ಮತ್ತೆ ಫ್ಯಾನ್ಸ್ ವಾರ್ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಈಗ ಸುದ್ದಿ ಆಗ್ತಾ ಇದೆ. ಅದು ಯಾವಾಗ ಕಿಚ್ಚ ಸುದೀಪ್ ಇಂಥವೊಂದು ಮಾತಾಡಿದ್ರು ಅನ್ನೋದು ಆರೋಪ ಇತ್ತು. ಅದಾದ ನಂತರ ಈ ರೀತಿಯ ಮಾತುಗಳು ಇದೆಲ್ಲವೂ ಕೂಡ ಚರ್ಚೆ. ಹಾಗಾದ್ರೆ ಏನ್ ನಡೀತಿದೆ ಸ್ಯಾಂಡಲ್ವುಡ್ ನಲ್ಲಿ? ನಮ್ಮ ಜೊತೆ ಮಾತಾಡೋದಕ್ಕೆ ಕಿಚ್ಚ ಸುದೀಪ್ ಅವರ ಆಪ್ತ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇಂಥದ್ದೊಂದು ಚರ್ಚೆ ಈಗ ಸ್ಯಾಂಡಲ್ವುಡ್ ನಲ್ಲಿ ಜೋರಾಗ್ತಾ ಇದೆ. ಫ್ಯಾನ್ಸ್ ವಾರ್ ವಿಚಾರ ಒಂದು ಸುದ್ದಿ ಆಗ್ತಾ ಇದೆ. ತಾವು ಇದನ್ನು ಹೇಗೆ ನೋಡ್ತಾ ಇದ್ದೀರಿ ಸರ್? ಇಲ್ಲ, ನಾನು ಇದನ್ನ ಫ್ಯಾನ್ ವಾರ್ ಆಗಿ ಸೋಷಿಯಲ್ ಮೀಡಿಯಾ ಅದನ್ನ ಪರಿವರ್ತನೆ ಮಾಡಿಕೊಂಡಿದೆ. ಅಂದ್ರೆ ಏನಂದ್ರೆ, ಈ ಕುಂಬಳಕಾಯಿ ಕಳ್ಳರು ಅಂದಾಗ ಹೆಗಲು ಬಿಟ್ಟು ಬೇರೆ ಪಾರ್ಟ್ಗಳನ್ನ ಯಾರು ನೋಡ್ಕೊಳ್ಳಲ್ಲ, ಹೆಗಲನ್ನೇ ನೋಡ್ಕೋಬೇಕು. ಅದರ ಅವಶ್ಯಕತೆ ನನಗೆ ಇದು ಮೈ ಮೇಲೆ ಎಳ್ಕೊಂಡು ಸುಮ್ನೆ ಏನೋ ಅನಗತ್ಯ ವಿವಾದಗಳನ್ನ ಸೃಷ್ಟಿ ಮಾಡೋ ತರ ಒಂದು ಕಾಣ್ತಾ ಇದೆ ಕೆಲವರು ಕುಹಕ ಜೀವಿಗಳು, ಕುತಂತ್ರ ಜೀವಿಗಳು. ಆದ್ರೆ ಹುಬ್ಬಳ್ಳಿಯಲ್ಲಿ ನಾನು ಕೂಡ ಇದ್ದೆ, ಆ ಕಾರ್ಯಕ್ರಮದ ನಿಭಾಯಿಸ್ತಾ ಇದ್ದೆ. ಅದು ಕಣ್ಸಾಕ್ಷಿಯಾಗಿದ್ದು ಮಾತನಾಡೋದಾದ್ರೆ, ಕಿಚ್ಚ ಸುದೀಪ್ ಅವರು ಹೇಳಿರೋದು, ಒಂದು ಪಡೆಯ ವಿರುದ್ಧ ನಾವು ಯುದ್ಧಕ್ಕೆ ರೆಡಿ ಆಗ್ಬೇಕಾಗಿದೆ, ಅದು ಯುದ್ಧ ನಾನು ಮಾಡೇ ಮಾಡ್ತೀನಿ, ಆ ಮಾತಿಗೆ ನಾನು ಬದ್ಧ ಅಂತ ಹೇಳಿದಾರಲ್ವಾ. ಯಾವುದು ಆ ಪಡೆ ಅನ್ನೋದು ನಿರ್ಧಾರ ಆಗದಲೆ ನಾವೇನ್ ಮಾತಾಡೋದು ತಪ್ಪಾಗುತ್ತೆ ಅಲ್ವಾ. ನಾವೇ ಕಲ್ಪನೆ ಮಾಡ್ಕೊಳ್ಳೋದು, ಈ ಪಡೆ ಇರ್ಬೋದಾ, ಇವ್ರ ವಿರುದ್ಧ ಮಾತಾಡಿರ್ಬೋದಾ, ಇದ್ ಮಾಡಿರ್ಬೋದಾ ಅಂತ ಸಾಮಾನ್ಯ ಜನ ನೆಟ್ಟಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದೆಲ್ಲ ಓಕೆ. ಆದ್ರೆ ಮುಖ್ಯವಾಹಿನಿಯಲ್ಲಿ ಇದ್ದಂತವ್ರು ಮತ್ತು ಜವಾಬ್ದಾರಿ ಇದ್ದಂತವ್ರು ಅದನ್ನ ಸ್ಪಷ್ಟನೆ ಕೊಡ್ಬೇಕಾಗಿರೋದು ಮತ್ತು ಅದಕ್ಕೆ ಸರಿಯಾದ ದಿಕ್ಕನ್ನ ತೋರಿಸ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ. ಹಲೋ, ಆ ನಿಟ್ಟಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಈಗ ನಿಮಗೆ ಪೈರಸಿ ಎಷ್ಟು ಸ್ಪೀಡಲ್ಲಿ ಆಗುತ್ತೆ ಗೊತ್ತಾ ಸರ್ ನಿಮಗೆ? ಹೌದು ಹೌದು ಹೌದು. ಒಂದು ರನ್ ಟೈಮ್, ಒಂದು ಸಿನಿಮಾ ಇಂಟರ್ವಲ್ ತನಕ ಬಂದಿದ್ರೆ ರನ್ ಟೈಮ್ ನ 2 ನಿಮಿಷಕ್ಕಾಗುತ್ತೆ. 22 ಆಪ್ಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಮೊದಲು 1-2 ಆಪ್ ಇತ್ತು, ಟೆಲಿಗ್ರಾಮ್ ಅಲ್ಲಿ ಬರ್ತಾ ಇತ್ತು, ಟೆಲಿಗ್ರಾಮ್ ಅನ್ನು ಬ್ಯಾನ್ ಮಾಡಿ ಅಂತ ಕೇಳಿದ್ವಿ. ಆದ್ರೆ ಈಗ ಅದು ಅತಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ನಿಮ್ಗೆ ಯಾವುದೇ ಸಿನಿಮಾ, ಮಾರ್ಕ್ ಸಿನಿಮಾ ಅಂತಲ್ಲ, ಕನ್ನಡ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ಬಿಡುಗಡೆ ಆಗ್ತಿರೋ ಎಲ್ಲಾ ಸಿನಿಮಾದ ನಿರ್ದೇಶಕರುಗಳು, ನಿರ್ಮಾಪಕರುಗಳು, ಸ್ಟಾರ್ಗಳು, ತಂತ್ರಜ್ಞರು, ಡಿಸ್ಟ್ರಿಬ್ಯೂಟರ್ಸ್ ಕಂಗಾಲಾಗಿ ಕೂತಿದ್ದಾರೆ. ಇದ್ರ ವಿರುದ್ಧ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಪಾಯಿಂಟ್ ನಂಬರ್ 1, ಇದನ್ನ ಇನ್ನೊಂದು ಡಿಬೇಟ್ ಅಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಈ ತಡೆಯುವ ಬಗೆ ಹೇಗೆ ಅಂತ. ಇಟ್ಸ್ ಎ ಡಿಬೇಟಬಲ್ ಪಾಯಿಂಟ್. ಎರಡನೇದು, ಬುಕ್ ಮೈ ಶೋ ನಲ್ಲಿ ನಿಮ್ಗೆ ಬುಕ್ ಮೈ ಶೋನ ಲಾಕ್ ಮಾಡ್ತಾರೆ. ಬುಕ್ ಮೈ ಶೋ ನಲ್ಲಿ ಹಾಕುವ ನೆಗೆಟಿವ್ ರಿವ್ಯೂಗಳು ಪೇಡ್ ಇರುತ್ತೆ, ಪೇಡ್ ರಿವ್ಯೂಸ್ ಗಳಿರುತ್ತೆ. ಅದನ್ನ ನೀವು ತೆಗಿಯಕ್ಕೆ ಆಗೋದಿಲ್ಲ. ಒಂದು ಒಳ್ಳೆ ಸಿನಿಮಾ ಕಂಟೆಂಟ್ ನೋಡಿ, ಒಂದು ಕಂಟೆಂಟ್ ಗೆ ದುಡ್ಡು ಕೊಟ್ಟು ನೋಡಿರುವವನು ಅವನು ಏನ್ ಬೇಕಾದ್ರೂ ವಿಮರ್ಶೆ ಮಾಡಬಹುದು, ಅದು ಅವನ ಹಕ್ಕು. ಆದ್ರೆ ಇದನ್ನ ಪೇಡ್ ಸರ್ವಿಸ್ ಮಾಡ್ತಾ ಇದಾರಲ್ಲ, ಇದು ಕುತಂತ್ರ. ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು. ಮೂರನೇದಾಗಿ, ಸಿನಿಮಾ ಕಂಟೆಂಟ್ ನ ಬಿಟ್ಬಿಡ್ತಾರೆ ಮೊಬೈಲ್ಗಳಲ್ಲಿ. ಯಾವುದೇ ಫ್ಯಾನ್ ಆದ್ರೆ ಅವರು ಆತನ ಹೀರೋ ಎಂಟ್ರಿ, ಆತನ ಹೀರೋ ಬರೋ ಎಂಟ್ರಿ, ಟೈಟ್ಲ್ ಕಾರ್ಡ್ ಅನ್ನ ಬಿಡ್ತಾರೆ. ಕಂಟೆಂಟ್ ಗಳನ್ನೇ ಬಿಡ್ತಾರೆ. ಆಮೇಲೆ ಮೊದಲು ನಾನು ಪತ್ರಕರ್ತನಾಗಿದ್ದವನು ರಿವ್ಯೂ ಮಾಡುವಾಗ ಕ್ಲೈಮ್ಯಾಕ್ಸ್ ಹೇಳ್ತಿರ್ಲಿಲ್ಲ, ಇದು ಕ್ಲೈಮ್ಯಾಕ್ಸ್ ಸಮೇತ ಹೇಳ್ತಾರೆ. ಆಮೇಲೆ ಟ್ರೋಲ್ಗಳಂತೂ ತುಂಬಾ ಅಸಹ್ಯವಾಗಿ ಮಾಡ್ತಾರೆ, ತುಂಬಾ ಅಸಹ್ಯವಾಗಿ. ಅಂದ್ರೆ ಅದು ತಾತ್ವಿಕ ಮಟ್ಟವನ್ನ ಮೀರಿ ತಾಮಸಿಕ ಮಾಡ್ತಾ ಇದೆ. ಅಂದ್ರೆ ಒಂದು ಲೆವೆಲ್ ಅನ್ನ ಮೀರಿದೆ, ತುಂಬಾ ಅಪ್ರಬುದ್ಧ, ಅಸಹ್ಯ, ಅಪಭ್ರಂಶ ಆಗೋಗ್ಬಿಟ್ಟಿದೆ. ಅದು ಒಂದು ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅದು. ನೋಡಿ, ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಆರೋಗ್ಯಕರ. ಚಕ್ರವರ್ತಿ ಸರ್, ತಾವು ಹೇಳ್ತಿರುವಂತ ವ್ಯಾಲಿಡ್ ಪಾಯಿಂಟ್ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನೀವೇನ್ ಹೇಳ್ತಾ ಇದ್ದೀರಲ್ಲ, ಎಕ್ಸಾಕ್ಟ್ಲಿ ಹಂಗಾಗ್ತಾ ಇದೆ, ಹಂಗಾಗ್ಬಾರ್ದು. ಚಕ್ರವರ್ತಿ ಸರ್, ಆದ್ರೆ ಈ ಫ್ಯಾನ್ಸ್ ವಾರ್ ಯಾಕೆ ಫ್ಯಾನ್ಸ್ ವಾರ್ ಅಂತ ಹೇಳಿ ಕರೀತಾರೆ? ಯಾಕೆ ಇಂಥದ್ದು ಪದೇ ಪದೇ ಫ್ಯಾನ್ಸ್ ವಾರ್ ಅಂತ ಹೇಳಿ ಆಗುತ್ತೆ? ನಾವೆಲ್ಲರೂ ಕೂಡ ಒಂದು ಕೂಡು ಕುಟುಂಬ, ಸ್ಯಾಂಡಲ್ವುಡ್ ಅನ್ನೋದೊಂದು ಕೂಡು ಕುಟುಂಬ. ಇದರಲ್ಲಿ ಯಾವುದು ವಾರ್ ಇಲ್ಲ. ನಾವೆಲ್ಲರೂ ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು, ಕನ್ನಡಿಗರಿಗ ಮನರಂಜನೆಗೋಸ್ಕರ ನಾವೆಲ್ಲ ಇರೋದು. ಯಾಕೆ ಈ ರೀತಿಯ ಸುದ್ದಿಗಳು ಪದೇ ಪದೇ ಅವರು ಇವರು ಅನ್ನೋದು, ಅವರಿಗೆ ಇವ್ರು ಮಾತಾಡೋದು, ಆ ರೀತಿಯ ಚರ್ಚೆ ಯಾಕೆ ಆಗುತ್ತೆ, ಯಾಕೆ ಆಗಬೇಕು? ಮನಸ್ಥಿತಿ ಇದು ಮನಸ್ಥಿತಿ ಯಾಕೆ ಆಗ್ಬಿಟ್ಟಿದೆ ಅಂದ್ರೆ, ತುಂಬಾ ಕೆಟ್ಟ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಜನ ಕೂಡ. ಆಮೇಲೆ ಒಂದು ವರ್ಗ ಹೋಗಿದೆ, ಎಲ್ರು ಹೋಗಿಲ್ಲ. ನಿಮಗೆ ನನ್ನ ಹೀರೋ ಕಟೌಟ್ 160 ಅಡಿ ಇದ್ರೆ ಅವ್ರ ಹೀರೋ 165 ಹಾಕಿದ್ದಾರೆ. ಇದು ಒಂದು ಆರೋಗ್ಯಕರ ಸ್ಪರ್ಧೆ. ನಾನು ಒಂದು ಹಬ್ಬ ಮಾಡ್ಬೇಕು, ಥಿಯೇಟರ್ ಮುಂದೆ ಜಾತ್ರೆ ಮಾಡ್ಬೇಕು, ಆರೋಗ್ಯಕರ ಸ್ಪರ್ಧೆ. ನನ್ನ ಸಿನಿಮಾ ಹೀರೋನ ಮೆರೆಸ್ಬೇಕು, ನನ್ನ ಸಿನಿಮಾದಲ್ಲಿ ಹೇಳಿರೋ ಕಂಟೆಂಟ್ ನಾನು ಹೇಳ್ಬೇಕು, ನನ್ನ ಹೀರೋನ ಅಭಿಮಾನಿಸ್ಬೇಕು, ಆರಾಧಿಸ್ಬೇಕು, ಇದು ಆರೋಗ್ಯಕರ ಸ್ಪರ್ಧೆ. ನನ್ನ ಸಿನಿಮಾ ಹೀರೋ ಇಂಥ ಬಡವರ್, ಅಣ್ಣವ್ರ ಕಾಲದಲ್ಲಿ ಸರ್ವರ್ ಪಾತ್ರದಲ್ಲಿ ಅಣ್ಣವ್ರು ಮಾಡಿದಾಗರೆ
DC ಗಳು SP ಗಳು ಪೊಲೀಸ್ನವ್ರ ಪಾತ್ರನ ಮಾಡ್ತಾ ಇದ್ದಾಗ ಆಟೋ ಡ್ರೈವರ್ಗಳ ಪಾತ್ರ ಶಂಕರ್ನಾಗ್ ಮಾಡಿದ್ರು. ನನ್ನ ಹೀರೋ ಸರ್ವರ್ ಒಬ್ಬ 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 ಸಾಮಾನ್ಯನ ಪಾತ್ರ ಮಾಡಿದಾನೆ ಅಂತ ಹೊತ್ತು ಮೆರೆಸ್ತಾ ಇದ್ರು, ನನ್ನನ್ನ ಪ್ರತಿನಿಧಿಸ್ತಾನೆ ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಡಿಜಿಟಲ್ ಮೀಡಿಯಾದಲ್ಲಿ ಕುತ್ಕೊಂಡು ಕೀಬೋರ್ಡ್ ವಾರಿಯರ್ಸ್ ಅಂತ ನಾವು ಕರಿತೀವಿ, ಆಮೇಲೆ ಎಲ್ಲ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಇದೀರಾ ನೀವು? ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಕೋರ್ಟ್ಗೆ ಹೋದಾಗ ಏನ್ ಹೇಳ್ತೀರಾ? ಇನ್ನೊಂದು ವಿಚಾರ, ಸುದೀಪ್ ಏನೇ ಮಾತಾಡಿದ್ರು ದರ್ಶನ್ಗೆ ಟಾಂಗ್ ಕೊಟ್ರು ಅನ್ನೋ ರೀತಿಯಲ್ಲಿ ಆಗತ್ತೆ. ದರ್ಶನ್ ಕಡೆಯವ್ರು ಯಾರೇ ಮಾತಾಡಿದ್ರು ಸುದೀಪ್ಗೆ ಟಾಂಗ್ ಕೊಟ್ಟಂಗ ಆಗತ್ತೆ. ಯಾಕಂಗಾಗತ್ತೆ? ಯಾಕಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಬಿಂಬಿಸ್ತಾರೆ ಸರ್? ಇದನ್ನ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರೋರು ಇದನ್ನ ಬಗೆಹರಿಸಬೇಕು. ಇದಕ್ಕೆ ಸ್ಪಷ್ಟನೆ ಮತ್ತು ಒಂದು ದಿಕ್ಕನ್ನ ಸಮಾಜಕ್ಕೆ ಕೊಡಬೇಕು. ಈಗ ನಿಮಗೆ ದರ್ಶನ್ ಅವ್ರ ವಿಚಾರದಲ್ಲೇ ಹೇಳ್ತೀನಿ ಕೇಳಿ. ಕಾಟೇರ ಸಿನಿಮಾದ ರಿವ್ಯೂನ ಬೇರೆ ನಟರುಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಉಪೇಂದ್ರ ಸರ್ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಕಾಟೇರ ಸಿನಿಮಾ ಹೇಳ್ತಾ ಇರೋದು ನಾನು. ಐ ಆಮ್ ನಾಟ್ ಟೆಲಿಂಗ್ ಅಬೌಟ್ ಡೆವಿಲ್. ಅದೇ ಕಾಟೇರ ಸಿನಿಮಾ ನೋಡಿ ಸುದೀಪ್ ಅವ್ರು ಏನ್ ಬರೆದ್ರು ಸರ್ ಟ್ವೀಟ್? ಒಂದ್ಸಲ ಹಾಕಿ ಟ್ವೀಟ್ ಅದನ್ನ, ಅವ್ರ ಅಭಿಮಾನಿಗಳೆಲ್ಲ ಓದ್ಲಿ. ಇದೇ ಹಾಸ್ಪಿಟಲ್ ಇಶ್ಯೂ ಆದಾಗ ಬೇರೆಯವರು ಬೇರೆ ತರ ಸಪೋರ್ಟ್ ಮಾಡಿದ್ರೆ, ಇದೇ ಕಿಚ್ಚ ಸುದೀಪ್, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಒಂದು ಸುದೀರ್ಘವಾದ ಪತ್ರ ಬರೆದ್ರು. ಇದೇ ಜೈಲು ಪ್ರಕರಣ ಅಂತ ಬಂದಾಗ ಯಾವ ಕಾಲದಲ್ಲಿ, ಸಾರಥಿ ಕಾಲದಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಜೈಲಿಗೆ ಹೋದಾಗ ಸಾರಥಿ ಸಿನಿಮಾಗೆ ಸಪೋರ್ಟ್ ಮಾಡಿದ್ಯಾರು? ಇದೇ ಕಿಚ್ಚ ಸುದೀಪ್ ಅವರಲ್ವಾ? ಒಂದು ಸಿನಿಮಾ ಮುಖ್ಯ, ಎದ್ದೇಳಿ ನೀವು ಅಂತ ಅವ್ರ ತಮ್ಮನ ಮುಖಾಂತರ ಎಷ್ಟು ಸಹಾಯ ಮಾಡಿದ್ರು. ಕಾಟೇರ ಸಿನಿಮಾ ಜ್ಞಾಪಿಸ್ಕೊಳ್ಳಿ, ಹೊಸಪೇಟೆ ಇಶ್ಯೂ ಜ್ಞಾಪಿಸ್ಕೊಳ್ಳಿ. ಈ ಸಲ 2ನೇ ಬಾರಿ ಜೈಲಿಗೆ ಹೋದಾಗ ಏನ್ ಹೇಳಿದ್ರು ಅವರು? ನಾನು ಸರಿ ಇದ್ದೇನೆ, ದರ್ಶನ್ ಕೂಡ ಸರಿ ಇದ್ದಾರೆ, ಆದ್ರೆ ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ, ನಮ್ಮಿಬ್ರನ್ನ ಒಟ್ಟಿಗೆ ತರಬೇಡಿ, ನಾವು ಸರಿ ಇಲ್ಲ, ಬಿಟ್ಬಿಡಿ ನಮ್ಮ ಪಾಡಿಗೆ ನಾವು. ಇಬ್ಬರಿಗೂ ಒಂದು ಪ್ರಬುದ್ಧತೆ ಇದೆ. ಮಧ್ಯ ಮಾತಾಡೋರ್ಗೆಲ್ಲ ಹೇಳಿದ್ದಾರೆ ಮಾತಾಡಬೇಡಿ ಬಿಟ್ಬಿಡಿ ಅಂತ. ಇದಕ್ಕಿಂತ ಈಗ ನೀವು ದರ್ಶನ್ ಅವ್ರ ವಿಚಾರ ಬಂದಾಗ ಯಾಕೆ ಸುದೀಪ್ ಅವ್ರಿಗೆ ಪ್ರಶ್ನೆ ಕೇಳ್ತೀರಾ? ನಿಮ್ ಮನಸ್ಥಿತಿನ ಮೊದಲು ಇದನ್ನ ತೆಗೆದಾಕಿ. ಇಲ್ಲಿ ನಾನು ಹೇಳ್ತೀನಿ ಕೇಳಿ, ಕಾಂಪಿಟೇಷನ್ ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಆರೋಗ್ಯಕರವಾದಂತ ಸ್ಪರ್ಧೆ ಚಿತ್ರರಂಗಕ್ಕೆ ಬೇಕು, ಖಂಡಿತ ಬೇಕು. ಕನ್ನಡ ಚಿತ್ರರಂಗದಲ್ಲಿ 5 ಸಿನಿಮಾ ರಿಲೀಸ್ ಆದ್ರೂ 5 ಸಿನಿಮಾ ಗೆಲ್ಬೇಕು. ಆದ್ರೆ ಒಂದು ಸ್ಪರ್ಧೆ ಇದೆ, ನಮ್ಮ ಬುರುಣದಲ್ಲೇ ಸ್ಪರ್ಧೆ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದು ಹೆಲ್ದಿ ಆಗಿರ್ಬೇಕು. ನೋಡಿ, ಈಗ 45 ರಿಲೀಸ್ ಆಗಿದ್ದಕ್ಕೆ ಕಿಚ್ಚ ಸುದೀಪ್ ಅವ್ರು ವಿಶ್ ಮಾಡಿದ್ರು. ಹಿಂದೆ UI ರಿಲೀಸ್ ಆಗಿತ್ತು ಮ್ಯಾಕ್ಸ್ ಅಲ್ಲಿ, ಉಪೇಂದ್ರ ಅವ್ರಿಗೆ ಎಷ್ಟು ಒಳ್ಳೆ ಮಾತಾಡಿದ್ರು. ಇದ್ಯಾಕೆ ಬೇರೆಯವ್ರಿಗೆ ಗುಣ ಇಲ್ಲ? ಇದು ಚಿತ್ರರಂಗದ ಪಿಡುಗುಗಳ ವಿರುದ್ಧ, ಚಿತ್ರರಂಗದಲ್ಲಿ ಆಗ್ತಿರುವ ಅಪಸವ್ಯಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ಅವ್ರು ಹುಬ್ಳಿಲಿ ನಿಂತ್ಕೊಂಡು ಹೇಳಿದ್ರೆ, ನೀವ್ ಯಾವ್ದೋ ಒಬ್ಬ ನಟನ್ ಮೇಲೆ ಹಾಕೊಂಡು ನೀವೇ ಮಾಡಿದ್ರೆ ಎಷ್ಟು ಸಮಂಜಸ ಇದು? ಚಕ್ರವರ್ತಿ ಸರ್, ಕೊನೆಯದಾಗಿ ತಾವು ಪತ್ರಕರ್ತರ ಕೆಲಸ ಮಾಡಿದಿರಿ, ಕಿಚ್ಚ ಸುದೀಪ್ ಅವರ ಆಪ್ತ ವಲಯದಲ್ಲಿ ತಾವು ಗುರುತಿಸ್ಕೊಂಡಿದ್ದೀರಿ. ಇತ್ತ ದರ್ಶನ್ ಅವ್ರ ವಿಚಾರ ತಮಗೆ ಗೊತ್ತಿದೆ, ಅವರು ಕೂಡ ತಮಗೆ ಆತ್ಮೀಯರೇ. ಹೌದು. ಈ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂತ ಚರ್ಚೆ, ಫ್ಯಾನ್ಸ್ ಈ ರೀತಿಯಾಗಿ ಗುಲ್ಲೆಬ್ಬಿಸ್ಕೊಂಡು ಆಗ್ತಾ ಇರುವಂತ ವಾರ್, ಇದೆಲ್ಲದ್ರ ಬಗ್ಗೆ ದರ್ಶನ್ ಅಭಿಮಾನಿಗಳಿಗೆ ಹಾಗೆ ಸುದೀಪ್ ಅಭಿಮಾನಿಗಳಿಗೆ ತಾವೊಬ್ರು ಪತ್ರಕರ್ತರಾಗಿ, ತಾವೊಬ್ರು ಇಬ್ಬರೂ ನಟರ ಆತ್ಮೀಯರಾಗಿ ಏನ್ ಹೇಳ್ತೀರಿ ಸರ್? ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ನೋಡಿ, ನಾನು ಇಷ್ಟೊಂದು ತನಕ ಸಮಸ್ಯೆಗಳು ಹೇಳಿದ್ದೀನಲ್ಲ, ಇದನ್ನ ಡೆವಿಲ್ ಚಿತ್ರತಂಡ ಫೇಸ್ ಮಾಡಿಲ್ವಾ, ಅನುಭವಿಸಿಲ್ವಾ? ಇದನ್ನ ಡೆವಿಲ್ನವರು ಅನುಭವಿಸಿದಿರ ತಾನೆ ನೀವು? ನಿಮಗೂ ಪ್ರಾಬ್ಲಮ್ ಆಗಿದೆ ತಾನೆ? ಟೆಲಿಗ್ರಾಮ್ ಅಲ್ಲಿ ಪೈರಸಿ, ಮತ್ತೊಂದು, ಅದು ಕನ್ನಡ ಚಿತ್ರ ತಾನೆ, ಅದು ಒಬ್ಬ ನಟನ ಸಿನಿಮಾ ತಾನೆ. ನೀವುಗಳು ನಿಮ್ಮ ಅಭಿಮಾನಿಗಳು, ನೀವ್ ಯಾರಿಗೆ ಅಭಿಮಾನಿಯಾಗಿರಿ, ನೀವೇನ್ ಮಾಡ್ಬೇಕು ಅಂದ್ರೆ ಸೃಜನಶೀಲಾತ್ಮಕವಾಗಿ, ಕಲಾತ್ಮಕವಾಗಿ ಅವ್ರವ್ರ ಸಿನಿಮಾನ ಮೇಲೆತ್ತಕ್ ನೋಡ್ಬೇಕು, ಇನ್ನೊಬ್ರು ತುಳಿಯಕ್ ಹೋಗ್ಬೇಡಿ. ನಿಮ್ಮ ಸಿನಿಮಾಗಳನ್ನ ನೀವು ಮೆರೆಸಿ, ನಿಮ್ಮ ಪ್ರೀತಿನ ಅಲ್ಲಿ ತೋರಿಸ್ಬೇಕು. ನೀವು ಪೈರಸಿ ತಡೆಯೋದಕ್ಕೆ ನಿಮ್ ಪಕ್ಕದಲ್ಲಿ ಯಾವನಾರು ಪೈರಸಿ ಮಾಡ್ತಾ ಇದ್ರೆ ಕಪಾಳ ಕೊಡಿಬೇಕು, ಪೊಲೀಸ್ನವ್ರಿಗೆ ಹೇಳ್ಬೇಕು, ಕೊಳಪಟ್ಟಿ ಹಿಡ್ಕೊಂಡು ಸಂಬಂಧಪಟ್ಟ ಥಿಯೇಟರ್ನವ್ರಿಗೆ ಹೇಳ್ಬೇಕು. ಆಮೇಲೆ ಅದರ ಕಂಟೆಂಟ್ ಬಗ್ಗೆ ಅನಗತ್ಯವಾದ ಟ್ರೋಲ್ ಮಾಡ್ತಾ ಇದ್ರೆ ಅದನ್ನ ಹೇಳ್ಬೇಕು. ಬುಕ್ ಮೈ ಶೋ ರಿವ್ಯೂ ಬರೀರಿ, ಒಂದು ರಿವ್ಯೂ ಬರೀರಿ ನಿಮ್ ಸಿನಿಮಾ ಹೀರೋ ಬಗ್ಗೆ, ನನ್ನ ಈ ಕಂಟೆಂಟ್, ಈ ಸೀನು ನನಗೆ ಇಷ್ಟ ಆಯ್ತು. ನಿಮ್ ಶಕ್ತಿಯನ್ನು ಅಲ್ಲಿ ಬಳಸಿ, ಒಳ್ಳೇದಕ್ಕೆ ಬಳಸಿ, ಯಾಕೆ ಕೆಟ್ಟದಕ್ಕೆ ಬಳಸ್ತಾ ಇದ್ದೀರಾ? ಆಮೇಲೆ ಈಗೊಂದು ಶುರುವಾಗಿದೆ ಪೇಡ್ ಸರ್ವಿಸ್ ಅಂತ. ಒಂದು ಸಿನಿಮಾನ ಹಾಳು ಮಾಡೋದಕ್ಕೆ ಒಂದೊಂದು ತಂಡಗಳು ಪೇಡ್ ಆಗಿ ಬಂದು ನಿಂತ್ಕೊಳ್ತವೆ. ಮೊದಲು ನಮ್ ಸಿನಿಮಾಗಳನ್ನ ಉದ್ಧಾರ ಮಾಡ್ಕೊಳ್ಳಕ್ಕೆ ನಾವು ರೀಚ್ ಮಾಡಿಸೋದಕ್ಕೆ ದುಡ್ಡು ಕೊಡ್ಬೇಕಾಗಿತ್ತು. ಈಗ ಇನ್ನೊಂದು ಅನಿಷ್ಟ ಪದ್ಧತಿ ಬಂದಿದೆ, ನಮ್ಮ ಸಿನಿಮಾವನ್ನ ಹಾಳು ಮಾಡೋದಕ್ಕೆ ಇನ್ನೊಂದ್ ಯಾವ್ದೋ ಆಫೀಸಲ್ಲಿ ಕೂತು ವ್ಯವಸ್ಥಿತವಾಗಿ ಇಂಟರ್ನೆಟ್ ಗಳನ್ನ ಇಟ್ಕೊಂಡು ಮಾಡ್ತಿದಾರಲ್ಲ, ಅವ್ರ ವಿರುದ್ಧನೂ ಹೋರಾಟ ಮಾಡ್ಬೇಕು. ಚಿತ್ರರಂಗದವ್ರಿಗೆ ಇದೊಂದು ಸಮಸ್ಯೆ ಶುರುವಾಗಿದೆ ಈಗ, ಇದಕ್ಕೂ ಪೇ ಮಾಡ್ಬೇಕೀಗ. ನಿಮಗೆ ನಾನೇ ಮ್ಯಾಕ್ಸ್ ಆಂಟಿ ಪೈರಸಿ ನೋಡ್ತಾ ಇದ್ದೆ, 11,000 ಲಿಂಕ್ಸ್ ತೆಗ್ಸಿರೋದು 3 ದಿನದಲ್ಲಿ. ನೀವು ಪ್ರಮೋಷನ್ ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ, ಸಿನಿಮಾ ಕಂಟೆಂಟ್ ಅಂತ ತಲುಪಿಸ್ತೀರಾ, ಅಥವಾ ಇದನ್ನೇ ಮಾಡ್ತಾ ಕುತ್ಕೋತೀರಾ? ಆಮೇಲೆ ನೋಡಿ, ನಿಮ್ಗೆ ಥಿಯೇಟರ್ಗಳಿಗೆ ಹೋಗೋದಕ್ಕೆ ಜನ ಭಯ ಪಡುವಂತ ಪರಿಸ್ಥಿತಿ ಬರುತ್ತೆ ಈ ತರ ಅಸಹ್ಯವಾದ ವಾತಾವರಣ ಮಾಡಿದ್ರೆ. ಯಾಕೆಂದ್ರೆ ಆ ಫ್ಯಾನ್ಸ್ಗಳು ಸರಿ ಇಲ್ವಂತೆ, ಕೆಡದಾಗ ಮಾತಾಡ್ತಾರಂತೆ, ಅಮ್ಮ ಅಕ್ಕ ಅಶ್ಲೀಲ ಭಾಷೆ ಮಾತಾಡ್ತಾರಂತೆ, ಕೆಡದಾಗ ಬೈತಾರಂತೆ.
ಮುಂದೆ ದಿನಗಳಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ನನ್ನ ಸಹೋದರರಿಗೆ, ಜೈಲ್ಗೆ ಹೋಗ್ಬೇಡಿ, ಹೋಗಿ ಬೇಡ್ಕೋಬೇಡಿ, ನಮ್ಮನ್ನ ರಿಲೀಸ್ ಮಾಡ್ತೀವಿ, ನಾವ್ ನಿಮ್ಮ ಅಪ್ಪ ಅಮ್ಮದಿರೋ ರೋಡಿಗೆ ಬರಂಗ್ ಮಾಡ್ಕೋಬೇಡಿ, ನನ್ನ ಮಗ ಒಬ್ನೇ ಇರೋದು, ನಮಗ್ ದುಡಿಮೆ ಮಾಡಕ್ ಯಾರಿಲ್ಲ, ರಿಲೀಸ್ ಮಾಡಿಸಿ ಅಂತ ಕೇಳ್ಕೊಳ್ಳೋ ಹಂತಕ್ಕೆ ಬರಬೇಡಿ. ಯಾಕಂದ್ರೆ ಕಾನೂನು ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ.